Hello guys, welcome back to Foodie Friends. ಇವತ್ತು ಸ್ಪೆಷಲ್ ರೆಸಿಪಿ ಬಟರ್ಫ್ಲೈ ಚಿಕನ್ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲಿಗೆ ಚಿಕನ್ ತಗೊಂಡು ಅದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಟರ್ಮರಿಕ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ವೆನಿಗರ್, 1 ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 4 ಟೀ ಸ್ಪೂನ್ ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪವೇ ಸ್ವಲ್ಪ ಕಲರ್, ಇದು ಆಪ್ಷನಲ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ನಿಮಗೆ ನೀರು ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ. ಮತ್ತೆ ಇದಕ್ಕೆ 1 ಅಥವಾ 2 ಟೀ ಸ್ಪೂನ್ ಟಿಕ್ಕಾ ಪೌಡರ್ ಅನ್ನು ಹಾಕಬೇಕು. ಮಿಕ್ಸ್ ಮಾಡಿ. ಈಗ ಪೊಟೆಟೊ ಅನ್ನು ಚಿಕ್ಕ ಚಿಕ್ಕ ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿ ನೀರಲ್ಲಿ ಇಡೀರಿ. ಈಗ ಒಂದು ಸ್ಲರಿ ಮಾಡಿ, ಕಾರ್ನ್ಫ್ಲವರ್ ಇದು ಸ್ಲರಿ ಮಾಡಿ, 1 ಅಥವಾ 2 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಅದಕ್ಕೆ ನೀರು ಹಾಕಿ ಕರೆಕ್ಟ್ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡಿ ಇಡೀರಿ. ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿ: ಟೂತ್ ಪಿಕ್, ಕಾರ್ನ್ಫ್ಲವರ್ ಸ್ಲರಿ, ಮ್ಯಾರಿನೇಟೆಡ್ ಚಿಕನ್ ಮತ್ತೆ ಪೊಟೆಟೊ ಸ್ಲೈಸ್. ಈಗ ಫಸ್ಟಿಗೆ 1 ಪೊಟೆಟೊ ಸ್ಲೈಸ್ ಅನ್ನು ಕಾರ್ನ್ಫ್ಲವರ್ ಸ್ಲರಿಗೆ ಡಿಪ್ ಮಾಡಿ ಇದಕ್ಕೆ 1 ಪೀಸ್ ಚಿಕನ್ ಅನ್ನು ಹೀಗೆ ಇಡೀರಿ. ಇಟ್ಟು ಟೂತ್ ಪಿಕ್ ಯೂಸ್ ಮಾಡಿ ಹೀಗೆ ಇದನ್ನು ಪ್ರಿಕ್ ಮಾಡಿ ಇಡಿ. ಹೀಗೆ ಎಲ್ಲ ಪೀಸಸ್ ಅನ್ನು ಮಾಡಿ ನಾನು 2 ತರ ಮಾಡಿದ್ದೇನೆ. ಒಂದು ಹೀಗೆ ನಾನು ಫ್ಲವರ್ ತರ ಮಾಡಿದ್ದೇನೆ. ಜಸ್ಟ್ ಹೀಗೆ ಪೊಟೆಟೊ ಸ್ಲೈಸ್ ಹೀಗೆ ಚಿಕನ್ ಇಟ್ಟು ಅದಕ್ಕೆ ಪ್ರಿಕ್ ಮಾಡಿ ಇಟ್ಟಿದ್ದೇನೆ. ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಎಲ್ಲ ಚಿಕನ್ ಅನ್ನು ರೆಡಿ ಮಾಡಿ ಫಸ್ಟ್ ಇಡಬೇಕು. ನೋಡಿ, ನಾನೆಲ್ಲ ಚಿಕನ್ ಅನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಡೀಪ್ ಫ್ರೈ ಮಾಡು. ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ. ಒಳ್ಳೆ ಟೇಸ್ಟ್ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲ ತುಂಬಾ ಒಳ್ಳೇದು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.